ನಮಸ್ಕಾರ ಎಲ್ರಿಗೂ. ಎಷ್ಟು ಜನಕ್ಕೆ ನೆನಪಿದೆ ಈ ಥರ ಆಟೋದಲ್ಲಿ ಹಿಂದೆ ಕೂತ್ಕೊಂಡು ಹೋಗಿದ್ದು? ನಾವು ಸ್ಕೂಲಲ್ಲೆಲ್ಲ ಇದೇ ಥರ ಹೋಗ್ತಾಯಿದ್ವಿ. ತುಂಬ ವರ್ಷಗಳಾದಮೇಲೆ ಈ ಥರ ಹೋಗ್ತಿದ್ದೀವಿ. ಒಂದು ಟೆಂಪಲ್ಗೆ ಹೋಗಬೇಕಿತ್ತು. ದೊಡ್ಡವರಾದಮೇಲೆ ಕಸಿನ್ಸ್ ಎಲ್ಲ ಸಿಗೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ವರಮಹಾಲಕ್ಷ್ಮಿಗೆ ರಜೆ ಇತ್ತು ಅಂತ ನಾವು ನಮ್ಮ ಆಂಟಿ ಮನೆ ದೇವ್ರಿಗೆ ಹೊರಟ್ವಿ. ಇಲ್ಲಿಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಇದು ಬೆಟ್ಟ ಇದೆ, ಆ್ಯಕ್ಚುಲಿ ಚಿಕ್ಕ ಬೆಟ್ಟ ಅಂತ ಹೇಳ್ತಾರೆ. ಚಿಕ್ಕದಾಗಿರೋದ್ರಿಂದ ಚಿಕ್ಕ ಬೆಟ್ಟ ಅಂತ ಹೇಳ್ತಾರೆ. ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಇಲ್ಲಿ. ಇಲ್ಲೇ ಒಂದು ಕಲ್ಯಾಣಿ ಇದೆ, ಇಲ್ಲಿ ಕಾಲು ತೊಳ್ಕೊಂಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ ನಾವು. ಇಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಯಾವಾಗಲೂ ನೀರಿರುತ್ತೆ, 365 ಡೇಸು ಇಲ್ಲಿ ನೀರಿರುತ್ತೆ, ಖಾಲಿನೇ ಆಗಲ್ಲ. ಅದು ಕೂಡ ಕುಡಿಯೋಕ್ಕೂ ಯೂಸ್ ಮಾಡ್ತಾರೆ ಈ ನೀರು, ಅಷ್ಟು ಸ್ವೀಟ್ ಇರುತ್ತೆ. ಕೈ ಕಾಲೆಲ್ಲ ತೊಳ್ಕೊಂಡು ಮೇಲೆ ಬೆಟ್ಟ ಹತ್ತಕ್ಕೆ ಹೊರಟ್ವಿ. ಎಷ್ಟು ಶಾಂತವಾಗಿದೆ ಗೊತ್ತಾ ವಾತಾವರಣ. ಫಸ್ಟ್ ಈ ಥರ ಎಲ್ಲ ಸ್ಟೆಪ್ಸ್ ಇರಲಿಲ್ಲಂತೆ, ಜಸ್ಟ್ ಮಣ್ಣು ಕಲ್ಲು ಆ ಥರದ್ದು ಗುಂಡಿ ಥರ ಇತ್ತು, ಅದನ್ನು ಹತ್ಕೊಂಡು ಹೋಗೋರಂತೆ ಫಸ್ಟು. ಈಗೆಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನಮ್ಮ ಮಧುಗಿರಿ ಸುತ್ತಮುತ್ತ ಏನೇನಿದೆ ಎಲ್ಲ ಕಾಣುತ್ತೆ ಮೇಲೆ ಹತ್ತಿದ್ರೆ. ನಾನು ಅದನ್ನು ತೋರಿಸ್ತೀನಿ ವಿಡಿಯೋ ನಿಮಗೆ. ಹಂಗೆ ಬೆಟ್ಟ ಹತ್ಕೊಂಡು ಹೋಗ್ತಾ ಹೋಗ್ತಾ ಆಂಟಿ ಅಲ್ಲಿನ ಸ್ಟೋರಿ ಎಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು. ಫಸ್ಟೆಲ್ಲ ಅವ್ರು ಬರ್ತಾ ಇದ್ದಿದ್ದು, ಅಲ್ಲಿನ ದರ್ಶನ ಮಾಡ್ಕೋತಿದ್ದೆಲ್ಲ ಹೇಳ್ತಾ ಹೋಗ್ತಿದ್ರು ಅವರು. ಈ ದೇವಸ್ಥಾನದ ಹೆಸರು ಶ್ರೀ ಚಿಕ್ಕಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ಶಂಭೋನಹಳ್ಳಿ ಹತ್ರ ಬರುತ್ತೆ. ಇದು ಮಧುಗಿರಿಯಿಂದ ಜಸ್ಟ್ 6 ಕಿಲೋಮೀಟರ್ಸು. 10 ಮಿನಿಟ್ಸಲ್ಲಿ ಹೋಗ್ಬೋದು ದೇವಸ್ಥಾನಕ್ಕೆ. ಅಲ್ಲೊಂದು ಸುಮಾರು ಒಂದು 150ರಿಂದ 200 ಸ್ಟೆಪ್ಸ್ ಇದೆ ನೋಡಿ, ಅದನ್ನು ಹತ್ಕೊಂಡು ಬಂದುಬಿಡ್ಬೋದು ಒಂದು 10-20 ಮಿನಿಟ್ಸಲ್ಲಿ. ರಂಗನಾಥ ಸ್ವಾಮಿ ಅಂತ ಅಂದರೆ ಶ್ರೀ ಮಹಾವಿಷ್ಣುವಿನ ಪ್ರಸಿದ್ಧ ರೂಪ ಅಂತ ಹೇಳ್ತಾರೆ. ವಿಷ್ಣುವಿನ ಅನಂತ ಶಯನ ರೂಪನ ನಾವು ಹಲವಾರು ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಕಾಣ್ಬೋದು. ರಂಗನಾಥ ಎಂಬ ಹೆಸರೇ ಭಕ್ತರಲ್ಲಿ ವಿಶೇಷವಾದ ಒಂದು ಭಾವನೆ ಮೂಡಿಸುತ್ತೆ. ರಂಗ ಅಂದರೆ ವಿಶಾಲವಾದ ದೈವಿಕ ಲೋಕ ಅಥವಾ ಒಂದು ಕ್ಷೇತ್ರ ಅಂತ ಅರ್ಥನೂ ಹೇಳ್ತಾರೆ. ಶ್ರೀ ಮಹಾವಿಷ್ಣುವಿನ ಈ ರೂಪ ಭಕ್ತರಿಗೆ ಶಾಂತಿ, ರಕ್ಷಣೆ ಮತ್ತು ಕೃಪೆಯ ಸಂಕೇತ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಇತಿಹಾಸ ಏನು ಅಂದರೆ ತುಂಬ ವರ್ಷಗಳಿಂದ ಇದೆ. ಇದು ಈಗಲಿಂದ ಅಲ್ಲ, ಸುಮಾರು 100-150 ವರ್ಷದ ಹಿಂದೆಯಿಂದ ಇದೆ. ಬಟ್ ಈ ಸ್ಟೆಪ್ಸ್ ಎಲ್ಲ ಹೊಸದಾಗಿ ಹಾಕಿದ್ದಾರೆ ಅಷ್ಟೇ, ಶೀಟು ಮತ್ತು ಎಲ್ಲ ಹಾಕಿದ್ದಾರೆ. ಒಳಗಡೆ ಅದು ಒಂದು ಕಂಬನೇ ಇದೆ ನೋಡಿ, ಅದನ್ನು ನೆಕ್ಸ್ಟ್ ತೋರಿಸಿದ್ದೀನಿ ನಿಮಗೆ.
ಇಲ್ಲಿನ ಇತಿಹಾಸ, ಜನರ ನಂಬಿಕೆ, ಆಚರಣೆ ಹಬ್ಬಗಳಲ್ಲಿ ಮತ್ತು ಇದು ತಲೆ ತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಸಂಪ್ರದಾಯ ಇಲ್ಲಿ ಇನ್ನೂ ಜೀವಂತವಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಕ್ಷೇತ್ರ ಸಂಪೂರ್ಣ ಇತಿಹಾಸನೂ ತಿಳ್ಕೊಬೇಕಂದ್ರೆ ಇಲ್ಲಿನ ಹಿರಿಯರು, ಅರ್ಚಕರು ಮತ್ತು ಸ್ಥಳೀಯರ ಹತ್ರ ಕೇಳಿದ್ರೆ ನಾವು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೋದು. ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ನಾವು ಮನೆಯಿಂದನೇ ಟಿಫಿನ್ ಮಾಡ್ಕೊಂಡು ಬಂದಿದ್ವಿ. ಪುಳಿಯೋಗರೆ ಎಲ್ಲ ತೊಗೊಂಡ್ಬಂದಿದ್ವಿ. ಅಲ್ಲೇ ಕೂತ್ಕೊಂಡು ಅಲ್ಲಿನ ವಾತಾವರಣಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ, ಇನ್ನೂ ಎಕ್ಸ್ಟ್ರಾ ತಿನ್ಬೇಕಂತ ಅನಿಸ್ತಿತ್ತು. ನಾವೆಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡೆಲ್ಲ ತಿಂದ್ವಿ. ಹೋಗಿ ಕೆಳಗಡೆ ಇಳಿಯೋಷ್ಟರಲ್ಲಿ ಆಲ್ರೆಡಿ ಬಿಸಿಲು ಬಂದಿತ್ತು. ಬಟ್ ಹಿಂದೆ ಒಂದು ಕಲ್ಲಿದೆ ದೊಡ್ಡದೊಂದು, ಅದು ಇಷ್ಟು ನೆರಳು ಕೊಟ್ಟಿದೆ ನೋಡಿ, ಅದರಿಂದ ಕೂತ್ಕೊಂಡು ನಾವು ತಿಂದಿದ್ದು. ಅಲ್ಲಿನ ಗಾಳಿ, ವಾತಾವರಣ, ಮಾತಾಡ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು. ಮತ್ತೆ ಅದೇ ಆಟೋದಲ್ಲಿ ಕೂತ್ಕೊಂಡು ಅಲ್ಲೇ ಊರಲ್ಲಿ ಇನ್ನೂ 2 ದೇವಸ್ಥಾನ ಇತ್ತು, ಲಕ್ಷ್ಮೀ ದೇವರು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಅಲ್ಲಿಗೆ ಹೊರಟ್ವಿ. ಇದು ಲಕ್ಷ್ಮೀ ದೇವಸ್ಥಾನ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಲಕ್ಷ್ಮೀದು ಎದ್ದು ಬರೋ ಥರ ಕಾಣ್ತಿದೆ ನೋಡಿ. ಲಕ್ಷ್ಮಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವರು. ಅವಾಗಿನೂ ರೆಡಿ ಮಾಡ್ತಾಯಿದ್ರು, ನಾವು ಹೋದಾಗ ರೆಡಿ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ಅಲ್ಲೇ ಊರಲ್ಲೇ ಇನ್ನೊಂದು ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲು ನೋಡಿ. ಅಲ್ಲಿ ಸುವರ್ಣ ಮಹೋತ್ಸವ 2011 ಅಂತ ಹಾಕಿದ್ದಾರೆ. ಅವಾಗ ಇನ್ನೂ ಹಿಂದೆಯಿಂದನೇ ಇದೆ, ಅಲ್ಲಿಗೆ ಸುವರ್ಣ ವರ್ಷ ಅಂತ ಹಾಕಿದ್ದಾರೆ ನೋಡಿ. ಈ ದೇವಸ್ಥಾನ ಹೆಂಗಿದೆ. ಆ್ಯಕ್ಚುಲಿ ಅವಾಗ ಮನೆಗಳು ಎಲ್ಲ ಇದೇ ಥರನೇ ಇರ್ತಿತ್ತು, ಕಡಪ ಕಲ್ಲಲ್ಲಿ ನೋಡಿ. ಕಡಪ ಕಲ್ಲಲ್ಲಿ ಹಾಸಿರೋದು, ಆ ಕಡೆ ಈ ಕಡೆ ಕಂಬಗಳು. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ತಣ್ಣಗಿತ್ತು ಗೊತ್ತಾ ಅಲ್ಲಿ. ನಾವು ಬಿಸಿಲಲ್ಲಿ ಹೋಗಿದ್ದ, ಬಿಸಿಲಿಂದ ಅಲ್ಲಿಗೆ ಹೋದರೆ ತುಂಬ ತಂಪು ಅನಿಸ್ತಿತ್ತು. ಬಟ್ ಇನ್ನೂ ಈ ಟೆಂಪಲಿಗೆ ಪುರೋಹಿತರು ಬಂದಿರಲಿಲ್ಲ, ಸೊ ಬಾಗಿಲು ತೆಗ್ದಿಲ್ಲ. ನಾವಲ್ಲೇ ಪೂಜೆ ಮಾಡಿಕೊಂಡು ಹೊರಟ್ವಿ ನಾವು.
ಬಾಗಿಲು ತೆಗ್ದಿಲ್ಲ ಅಂದರೆ ಜನಗಳು ಬಂದವರಲ್ಲಿ ನೋಡಲಿ ದರ್ಶನ ಮಾಡ್ಕೊಳ್ಳಿ ಅಂತ ಈ ಥರ ತೂತಿಟ್ಟಿದ್ದಾರೆ ನೋಡಿ. ಆ ಸಂದಿಯಲ್ಲೇ ಆಂಜನೇಯ ಸ್ವಾಮಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆಗಿನ ಕಾಲದ್ದು ಈ ಥರ ದೀಪಗಳು, ದೇವ್ರ ಫ್ರೇಮ್ಗಳು, ಫೋಟೋಸ್ ಇರುತ್ತಲ್ಲ ಹಳೇದು, ಈ ಥರದ್ದೆಲ್ಲ ಹಾಕಿದ್ದಾರೆ. ಹಳ್ಳಿ ಸೈಡ್ ಬಂದರೆ ಈ ಥರದನ್ನೆಲ್ಲ ಕಣ್ಣು ತುಂಬ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒನ್ ಡೇ ಪರ್ಫೆಕ್ಟ್ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ವಿಸಿಟ್ ಮಾಡಿಲ್ಲದೆ ಇರೋರು ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು.